ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮೇಘನಾ ಮಿಥುನ್. ಇವತ್ತು ಬೆಳಗಿಂದ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸಂಕ್ರಾಂತಿ ದಿನ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವೇನು ನಮ್ಮನೇಲಿ ಸೆಲೆಬ್ರೇಟ್ ಮಾಡ್ತಿಲ್ಲ, ಪೂಜೆ ನಾನೇನು ಮಾಡೋಂಗಿರಲಿಲ್ಲ, ಹಾಗಾಗಿ ನಮ್ಮನೇಲೇನು ಸೆಲೆಬ್ರೇಟ್ ಮಾಡ್ತಾಯಿಲ್ಲ. ಹಾಗಾಗಿ ಇವತ್ತಿನ ಡೇ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ನಿಮ್ಮ ಕ್ವೆಶ್ಚನಿಗೆ ನಾನು ಇವತ್ತು ಆನ್ಸರ್ ಮಾಡ್ತಾಯಿದ್ದೀನಿ. ಮಿಥುನ್ ಅವರು ಲೆಫ್ಟ್ ಹ್ಯಾಂಡಾ, ಯಾಕೆ ಲೆಫ್ಟ್ ಹ್ಯಾಂಡಲ್ಲಿ ಊಟ ಮಾಡ್ತಾರೆ ಅಂತೆಲ್ಲ ಕ್ವೆಶನ್ಸ್ ಕೇಳ್ತಾ ಇದ್ರಲ್ವ, ಅದಕ್ಕೆಲ್ಲ ನಾನು ಇವತ್ತಿನ ವ್ಲಾಗಲ್ಲಿ ಉತ್ತರ ಕೊಡ್ತೀನಿ. ಹಾಗೆ ಇವತ್ತು ನಾನು 8:30ಗೆ ಎದ್ದಿದ್ದು. ಅಷ್ಟೊತ್ತಿಗೆ ಮಿಥುನ್ ಅವ್ರು ನೋಡ್ಬೋದು ಇಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಬೆಳಗ್ಗೆನೇ ದಾಲ್ ಮಾಡಿದ್ದಾರೆ. ದಾಲ್ ಮಾಡಿಬಿಟ್ಟು ಈ ಕಡೆ ಕುಕ್ಕರಲ್ಲಿ ಪಲ್ಯಕ್ಕೆ ಇಟ್ಕೊಂಡಿದ್ದಾರೆ, ಅಲ್ಲಿ ರೈಸ್ ಇಟ್ಟಿದ್ದಾರೆ, ಇಲ್ಲಿ ಪಾತ್ರೆ ತೊಳಿತಾ ಇದ್ರು. 7 o'clock ಅಲಾರಾಮ್ ಇಟ್ಕೊಂಡು ಕೆಲಸ ಮಾಡ್ತಾರೆ. ಯಾಕಂತ ಹೇಳಿದರೆ ನೈಟು ಪಾಪು ತುಂಬಾ ಹಠ ಮಾಡ್ತಾಯಿದ್ಲು, ಎತ್ಕೋ 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 ಅಂತ. ತುಂಬ ಹೊತ್ತು ಎತ್ಕೊಂಡು ಕೂತಿದ್ದೆ, ನಂಗೆ ನಿದ್ದೆನೇ ಸರಿಯಾಗಿರಲಿಲ್ಲ ಪಾಪ. ಹಾಗಾಗಿ ಅವರೇ ನೋಡಿ ಎಷ್ಟು ಅರ್ಥ ಮಾಡ್ಕೊಳ್ಳೋ ಹಸ್ಬೆಂಡು. ನಿಜವಾಗ್ಲೂ ಲಕ್ಕಿ ಅಂತಲೇ ಹೇಳ್ಬೋದು ನಾನು. ಹಾಗಾಗಿ ಅವರೇ ಬೆಳಗ್ಗೆದ್ದು ಕೆಲಸ ಎಲ್ಲ ಮಾಡ್ತಾಯಿದ್ದಾರೆ. ಒಂದು ಸ್ವಲ್ಪ ಪ್ರೌಡ್ ಆಗ್ತದೆ ನನಗಿಂತ ಹಸ್ಬೆಂಡ್ ಸಿಕ್ಕಿದಾರಲ್ಲ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ನಾನು ಈ ವಿಷಯದಲ್ಲಂತೂ ಲಕ್ಕಿ, ತುಂಬಾ ಅರ್ಥ ಮಾಡ್ಕೊಳ್ಳೋ ಅಂಥ ಗಂಡ ಸಿಕ್ಕಿದ್ದಾರೆ ನನಗೆ. ಹಾಗೆ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಅಷ್ಟೆಲ್ಲ ಅವ್ರು ಮಾಡಿದ್ರಲ್ವ, ಇವಾಗ ನಾನು ಉದ್ದಿನ ದೋಸೆದು ಹಿಟ್ಟಿತ್ತು ಸ್ವಲ್ಪ, ಹಾಗಾಗಿ ಅದನ್ನು ಸುಮ್ಮನೆ ವೇಸ್ಟ್ ಮಾಡೋದು ಬೇಡ, ಬರೀ ದೋಸೆ ಇಡ್ಲಿ ತಿಂದು ಬೇಜಾರಾಗಿರುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ಪಡ್ಡು ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ನನ್ನ ಮಗಳೂ ಅಷ್ಟೇ ಇಷ್ಟಪಟ್ಟು ತಿಂತಾಳೆ ಪಡ್ಡು ಮಾಡಿದರೆ. ಹಾಗಾಗಿ ನಾನು ಇದಕ್ಕೆ ಈರುಳ್ಳಿ ಮತ್ತು ಬೇರೆ ಕಾಯಿ ತುರಿ, ಕ್ಯಾರೆಟ್ ಎಲ್ಲ ಹಾಕಿ ಮಾಡ್ತಾರೆ, ಅದನ್ನೆಲ್ಲ ಏನು ಹಾಕ್ತಿಲ್ಲ, ಬರೀ ಒಗ್ಗರಣೆ ಹಾಕ್ತಿದ್ದೀನಿ. ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡಿದ್ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕಿದ್ದೀನಿ. ಇದಕ್ಕೆ ಈರುಳ್ಳಿ ಎಲ್ಲ ಹಾಕಿ ಮಾಡ್ತಾರೆ, ಇನ್ನೂ ಟೇಸ್ಟ್ ಆಗುತ್ತೆ. ನನಗೆ ಆಲ್ರೆಡಿ ಟೈಮ್ ಆಗಿತ್ತು ಅಂತೇಳ್ಬಿಟ್ಟು ಹೀಗೆ ಮಾಡ್ತಾಯಿದ್ದೀನಿ. ಹಾಗೆ ಮಿಥುನ್ ಅವ್ರಿಗೆ ಉದ್ದಿನ ವಡೆ ಮಾಡೋಣ ಅಂತೇಳ್ಬಿಟ್ಟು ನೈಟೇ ಉದ್ದಿನಬೇಳೆನ ರುಬ್ಬಿಟ್ಟಿದ್ದೆ. ಇವಾಗ ಒಗ್ಗರಣೆ ಮಾಡ್ಕೊಂಡಿದ್ನಲ್ವ, ಆ ಒಗ್ಗರಣೆನ ಈ ಹಿಟ್ಟಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪನೇ ಇಟ್ಟಿದ್ದು, ಸುಮ್ಮನೆ ದೋಸೆ ತಿನ್ನಬೇಕಲ್ವ, ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತಲ್ವ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಮಿಥುನ್ ಅವ್ರು ತಿಂದಿರಲಿಲ್ಲ ಇದನ್ನು, ಇವರು ಫಸ್ಟ್ ಟೈಮ್ ಇದನ್ನು ತಿಂತಾ ಇರೋದು. ಹಾಗಾಗಿ ಅವರು ಸ್ವಲ್ಪ ಟೇಸ್ಟ್ ನೋಡಲಿ ಅಂತೇಳಿ ನಾನು ಇದನ್ನು ರೆಡಿ ಮಾಡ್ತಾ ಇರೋದು. ನೆಕ್ಸ್ಟ್ ನಾನು ನೈಟೇ ರುಬ್ಬಿಟ್ಕೊಂಡಿದ್ದೆ ಉದ್ದಿನಬೇಳೆನ, ಚೆನ್ನಾಗಿ ಹುಬ್ಲಿ ಅಂತ ಹೇಳ್ಬಿಟ್ಟು. ಇವಾಗ ತುಂಬ ಶೀತ ಅಲ್ವಾ, ಕೋಲ್ಡ್ ಇರುತ್ತೆ, ದಿಢೀರಂಗೆ ಆವಾಗಲೇ ರುಬ್ಬಿಟ್ಟು ಮಾಡ್ಬೋದು. ಬಟ್ ನಾನು ಇವಾಗ ನೈಟೇ ರುಬ್ಬಿಟ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಹಾಗೆ ರುಬ್ಬಿಟ್ಟಿದ್ದೆ. ಇದಕ್ಕೆ ಕಾಯಿನ ಕಟ್ ಮಾಡಿ ಹಾಕಿದ್ದೀನಿ. ಆ್ಯಕ್ಚುಲಿ ಇದಕ್ಕೆ ಮೆಣಸು ಹಾಕಬೇಕಾಗಿತ್ತು, ಇಡೀ ಮೆಣಸು ಕಾಳು ಬರ್ತಲ್ವ ಅದು. ನನ್ನ ಮಗಳು ತಿಂತಾಳಲ್ವ, ಮತ್ತು ಅವಳಿಗೆ ಖಾರ ಆಗುತ್ತೆ ಅಂತೇಳ್ಬಿಟ್ಟು ನಾನು ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಏನೂ ಹಾಕಿಲ್ಲ, ಬರೀ ಕಾಯಿನ ಕಟ್ ಮಾಡಿ ಹಾಕಿ ಉಪ್ಪು ಹಾಕಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕ್ರಿಸ್ಪಿನೆಸ್ಸಿಗಾಗಿ ನಾನು ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಗಟ್ಟಿ ಇತ್ತು ಹಿಟ್ಟು, ನಾನು ಮಿಕ್ಸ್ ಮಾಡೋತ್ತಿಗೆ ನಾನೇನು ಮಾಡಿಬಿಟ್ಟೆ, ತುಂಬ ಗಟ್ಟಿ ಆಗಿಬಿಡ್ತು ಅನ್ನೋ ಕಾರಣಕ್ಕೆ ಒಂಚೂರು ನೀರು ಹಾಕೋಬಿಟ್ಟೆ. ಅಯ್ಯೋ, ಅದೇ ಮಾಡಿ ತಪ್ಪು, ಸ್ವಲ್ಪ ತೆಳ್ಳಗಾಗ್ಬಿಟ್ಟಿತ್ತು. ನಾನು ಮಾಡೋ ಉದ್ದಿನ ವಡೆ ನೋಡಿ ಯಾರು ನಂಗೆ ಬೈಕೋಬೇಡಿ. ಆ್ಯಕ್ಚುಲಿ ಸ್ವಲ್ಪ ಗಟ್ಟಿ ಇದ್ದಿದ್ರೆ ಚೆನ್ನಾಗಿ ಉದ್ದಿನ ವಡೆ ಶೇಪೇ ಬರ್ತಾಯಿತ್ತು, ಬಟ್ ಅದು ಉದ್ದಿನ ವಡೆ ಶೇಪ್ ಬರಲಿಲ್ಲ. ಅಂದರೆ ಒಂದು ಮಿಸ್ಟೇಕ್ ಏನಂದರೆ, ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ನೋಡಿ ಇಷ್ಟು ಗಟ್ಟಿಯಾಗಿತ್ತು. ನಾನೇನು ಅಂದ್ಕೊಂಡೆ ತುಂಬ ಗಟ್ಟಿಯಾಗ್ಬಿಡ್ತು, ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಬಿಡೋಕ್ಕೆ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಇಷ್ಟು ನೀರು ಹಾಕ್ಕೊಬಿಟ್ಟೆ. ಅದೇ ನಾನು ಮಾಡಿದ ತಪ್ಪು, ಒಳ್ಳೆ ದೋಸೆ ಹಿಟ್ಟು ಥರ ಆಗ್ಬಿಡ್ತು. ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಥುನಿಗೆ ಉದ್ದಿನ ವಡೆ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ, ಹಾಗಾಗಿ ಅವರಿಗೋಸ್ಕರನೇ ಮಾಡಿದ್ದು. ನಾವೆಲ್ಲ ಇಡ್ಲಿ ಜೊತೆಗೆಲ್ಲ ತಿಂತೀವಿ, ಇವ್ರಿಗೆ ಹಾಗೆ ವಡೆಗೆ ಚಟ್ನಿ ಹೆಚ್ಕೊಂಡು ತಿನ್ನೋಕ್ಕೆ ಇಷ್ಟಪಡ್ತಾರೆ. ಏನೂ ಹಾಕಿಲ್ಲ, ನಾನು ನೈಟು ಬೆಳಗ್ಗೆನೇ ಉದ್ದಿನಬೇಳೆ ನೆನೆ ಹಾಕಿದ್ದೆ, ನೈಟು ರುಬ್ಬಿ ಹಂಗೆ ಒಂದು ಬಾಕ್ಸಲ್ಲಿ ಹಾಕಿ ಮಲಗಿದ್ದೆ. ಬೆಳಗ್ಗೆ ಉದ್ದಿನ ವಡೆ ಬಿಡ್ತಾ ಇರೋದು. ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು, ಆದರೆ ಸ್ವಲ್ಪ ನೀರು ಜಾಸ್ತಿ ಆಯಿತು, ಉದ್ದಿನ ವಡೆ ಶೇಪ್ ಇರಲಿಲ್ಲ ಅಷ್ಟೇ. ಇವಾಗ ಇಲ್ಲಿ ಉದ್ದಿನ ವಡೆ ಮಾಡೋಕ್ಕೆ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಹಾಲು ಕಾಯಕ್ಕಿಟ್ಟಿದ್ದೀನಿ. ನನ್ನ ಹಸ್ಬೆಂಡಿಗೆ ಹಾಲು ಕಾಯ್ಸೋಕ್ಕೆ ಮರ್ತೋಯ್ತಂತೆ, ಹಾಗಾಗಿ ಇವಾಗ ಹಾಲು ಕಾಯಕ್ಕಿಟ್ಟಿದ್ದೀನಿ. ಮತ್ತಿಲ್ಲಿ ಪಡ್ಡು ಮಾಡೋಣ ಅಂತೇಳ್ಬಿಟ್ಟು ಇಟ್ಕೊಂಡಿದ್ದೀನಿ. ಸುಮ್ಮನೆ ಹಿಟ್ಟು ವೇಸ್ಟ್ ಆಗುತ್ತಲ್ಲ ಅನ್ನೋ ಕಾರಣಕ್ಕೆ ಪಡ್ಡು ಉಯ್ಯೋಣ ಅಂತೇಳ್ಬಿಟ್ಟು. ನನ್ನ ಮಗಳು ಇಷ್ಟಪಟ್ಟು ತಿಂತಾಳೆ, ಹಾಗಾಗಿ. ಮತ್ತಿದು ಉದ್ದಿನ ಬೋಂಡಕ್ಕೆ ಇವಾಗ ನಾನು ಉದ್ದಿನ ವಡೆ ಬಿಡ್ತಾಯಿದ್ದೀನಿ. ಯಾರೂ ಬೈಬೇಡಿ,
ಆ್ಯಕ್ಚುಲಿ ಗಟ್ಟಿ ಇದ್ದಿದ್ರೆ ನಿಜವಾಗ್ಲೂ ಚೆನ್ನಾಗಾಗ್ತಾಯಿತ್ತು. ತುಂಬ ತೆಳ್ಳಗಾಗ್ಬಿಡ್ತು. ಆಲ್ರೆಡಿ ಅಕ್ಕಿ ಹಿಟ್ಟು ಹಾಕ್ಬಿಟ್ಟಿದ್ದೆ ಅಲ್ವಾ, ಮತ್ತು ಅಕ್ಕಿ ಹಿಟ್ಟು ಜಾಸ್ತಿ ಆದರೆ ತುಂಬ ಗಟ್ಟಿಯಾಗ್ಬಿಡುತ್ತೇನೋ ಅಂತೇಳ್ಬಿಟ್ಟು ನಾನು ಹಂಗೆ ಹಾಕಲಿಲ್ಲ. ಹಿಂಗೆ ಬಿಡೋಕ್ಕಿಂತ ಬೋಂಡೆ ಥರ ಬಿಟ್ಟಿದ್ರೇ ಚೆನ್ನಾಗಿ ಬರ್ತಿತ್ತು ಅನಿಸುತ್ತೆ. ನಾನೊಂದು ಸ್ವಲ್ಪನೇ ಮಾಡಿದ್ದು, ಆಮೇಲೆ ಹಂಗೆ ಹಿಟ್ಟನ್ನೇ ಎತ್ತಿಟ್ಟಿದ್ದೀನಿ. ಸಂಜೆ ಟೈಮಲ್ಲಿ ಬೋಂಡ ಬಿಟ್ಕೊಡೋಣ ಅಂತ ಹೇಳ್ಬಿಟ್ಟು. ತುಂಬಾ ಎಣ್ಣೆ ಕಾದಿರಬಾರ್ದು ವಡೆ ಬಿಡುವಾಗ. ನಾವು ಯಾವುದೇ ಬೋಂಡ ಬಜ್ಜಿ ಯಾವುದೇ ಆಗಿರಲಿ, ತುಂಬ ಎಣ್ಣೆ ಕಾದಿರಬಾರ್ದು. ಏನಾಗ್ಬಿಡುತ್ತೆ, ಮೇಲ್ಗಡೆ ಮಾತ್ರ ಕರ್ರುಗಾಗ್ಬಿಡುತ್ತೆ, ಒಳಗಡೆ ಬೆಂದೇ ಇರಲ್ಲ. ಹಾಗಾಗಿ ಉರಿನ ಸ್ವಲ್ಪ ಸಣ್ಣಕ್ಕೆ ಇಟ್ಕೊಂಡ್ಬಿಟ್ಟು ವಡೆ ಮಾಡಬೇಕು. ನಾನು ಆ್ಯಕ್ಚುಲಿ ಮಾಡುವಾಗ ಚೆನ್ನಾಗಿ, ನಾನು ಇನ್ನೊಂದು ಸತಿ ಯಾವಾಗಾದರೂ ತೋರಿಸ್ತೀನಿ ನೋಡಿ. ನಾನು ವಡೆ ಮಾಡುವಾಗ ಚೆನ್ನಾಗಿ ಬರುತ್ತೆ, ಬಟ್ ಇವತ್ತು ಮಾತ್ರ ಸ್ವಲ್ಪ ಹಿಂಗೆ ಆಗ್ಬಿಡ್ತು. ಅದಕ್ಕೆ ಮಿಥುನ್ ಹೇಳ್ತಾಯಿದ್ರು, ಈ ವಿಡಿಯೋ ಮಾತ್ರ ನೀನು ಹಾಕಬೇಡ, ಯಾರಾದರೂ ಬೈತಾರೆ ನಿನಗೆ ಅಂತ ಹೇಳ್ಬಿಟ್ಟು. ನಾನು ಇರಲಿ ಬಿಡಿ, ಏನಾಗಲ್ಲ ಅಂತೇಳ್ಬಿಟ್ಟು ವೀಡಿಯೋ ಮಾಡಿ ಅಂತೇಳ್ಬಿಟ್ಟು ಮಿಥುನ್ ಅವ್ರ ಹತ್ರನೇ ವೀಡಿಯೋ ಮಾಡಿಸ್ತಾ ಇದ್ದೀನಿ. ಅದೊಂದು ಕಡೆ ಬೇಯಕ್ಕೆ ಇಟ್ಬಿಟ್ಟು ಇನ್ನೊಂದು ಕಡೆ ಪಡ್ಡು ಮಾಡೋಣ ಅಂತ ಹೇಳ್ಬಿಟ್ಟು, ಪಡ್ಡು ಹಂಚು ಬಿಸಿ ಆಗಿದೆ. ಬಿಸಿ ಆದಮೇಲೆ ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಇವಾಗ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಹಾಕ್ತಿದ್ದೀನಿ. ಇದೊಂದು ಚೂರು ಪರವಾಗಿಲ್ಲ ಅಷ್ಟೆ. ಒಂಚೂರು ಒಡೆ ಶೇಪಿಗೆ ಇದೆರಡು ಒಂಚೂರು ಒಡೆ ಶೇಪಿಗೆ ಬಂದಿದೆ. ನಾನು ಗಟ್ಟಿ ಆಗ್ಬಿಡ್ತು ಹಿಟ್ಟು ಅಂತೇಳಿ ಒಂಚೂರು ನೀರು ಹಾಕ್ಬಿಟ್ಟು ತಪ್ಪು ಮಾಡಿಬಿಟ್ಟೆ. ಅಯ್ಯೋ, ಇದೆರಡಂತೂ ಅಮೀಬಾ. ಹೇಳ್ತಾಯಿದ್ರು ವೀಡಿಯೋ ಮಾತ್ರ ಹಾಕ್ಬಿಡ, ನಿಂಗೆ ಎಲ್ಲರೂ ಬೈತಾರೆ ಅಂತ. ನಾನು ಹೇಳಿದೆ ನಾನೇನು ಹೋಟ್ಲು ಮಾಡ್ತಾಯಿದ್ದ, ಏನೋ ಟ್ರೈ ಮಾಡಿದ್ದೀನಿ ಅಂತ. ಇವಾಗ ಇನ್ನೊಂದು ಸತಿ ಟ್ರೈ ಮಾಡ್ತೀನಿ, ನೋಡೋಣ. ಹಿಂಗೆ ತೊಗೊಂಡು ಹಿಂಗೆ ಮಾಡಿ ಹಿಂಗೆ ಬಿಡಬೇಕು. ಚೂರು ಗಟ್ಟಿ ಇದ್ದರೆ ಒಳ್ಳೆ ಸಖತ್ತಾಗಿ ಬರ್ತಾಯಿತ್ತು. ನಾನಿವಾಗ ಇಷ್ಟೇ ಮಾಡೋದು, ಬಿಸಿ ಬಿಸಿ ಮಾಡಿದರೆ ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ಇದನ್ನು ನೋಡೋಣ. ಇದು ಒಂದು ಸೈಡ್ ಬೆಂದಿದೆ. ಇವಾಗ ಈ ಫೋರ್ಕ್ ತಗೊಂಡು ಪಲ್ಟಾಯಿಸ್ಬೇಕು. ಹಲುಕುತು. ಇವಾಗ ಮಿಥುನ್ ಅವ್ರಿಗೆ ಹಾಕ್ಕೊಟ್ಟಿದ್ದೀನಿ ಒಂದು ಅಮೀಬಾ ಶೇಪಿನ ವಡೆ. ಹಾಗೆ ಎರಡು ಸ್ವಲ್ಪ ಶೇಪ್ ಬಂದಿದೆ.
ಹಾಗೆ ಒಂದು 3 ಪಡ್ಡು ಹಾಕ್ಕೊಟ್ಟಿದ್ದೆ. ಬಿಸಿ ಇದೆಯಾ ಕಂದ? ಬಿಚ್ಚಿ ತಣ್ಣಗೆ ಮಾಡ್ಕೊಡ್ಲಾ? ಏನಿದು ಏನಿದು ಏನದು ಹೇಳಿ. ವಡೆ ವಡೆ ಪಡ್ಡು. ನಾನು ವಡೆ ತಿನ್ನಲಿಲ್ಲ, ನಂಗೆ ತುಂಬ ಪಿಂಪಲ್ ಆಗಿಬಿಟ್ಟಿದೆ, ಯಾಕೆ ಅಂತ ಗೊತ್ತಿಲ್ಲ. ಅಂದರೆ ಆಯಿಲ್ ಫುಡ್ಡು ಸ್ವಲ್ಪ ಜಾಸ್ತಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಬೋಂಡಾ ಬಜ್ಜಿ ಅಂತೇಳಿ ಜಾಸ್ತಿ ತಿಂತಾಯಿದ್ದೀನಿ, ಹಾಗಾಗಿ ಪಿಂಪಲ್ ಜಾಸ್ತಿ ಆಗಿದೆ. ಹಾಗಾಗಿ ನಾನು ಪಡ್ಡು ಮಾತ್ರ ತಿಂದೆ. ಇವಾಗ ಶಾಪಿಗೆ ಬಂದ್ವಿ. ಟೈಮ್ ಇವಾಗ 11 o'clock ಆಗಿದೆ. ಇವತ್ತೇನು ಕಸ್ಟಮರ್ ಇರಲ್ಲ, ಹಬ್ಬ ಅಲ್ವಾ, ಹಾಗಾಗಿ ಈ ಡ್ರೆಸ್ಸನ್ನು ನಾನೇ ಸ್ಟಿಚ್ ಮಾಡ್ಕೊಂಡಿದ್ದು. ಇದು ಆ್ಯಕ್ಚುಲಿ ಕೇರಳದಲ್ಲಿ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅಂತ ಕೊಡ್ಸಿದ್ದಲ್ವ, ಆ ಡ್ರೆಸ್ಗಳಲ್ಲಿ ಇದೊಂದು ಸ್ವಲ್ಪ ಫ್ರೀ ಆಗಿದೆ ಅಂತ ಹೇಳ್ಬಿಟ್ಟು ನಿನ್ನೆ ಹಾಗೆ ಸುಮ್ಮನೆ ಸ್ಟಿಚ್ ಮಾಡಿಕೊಂಡೆ. ನನ್ನ ಹತ್ರ ಫುಲ್ ಸ್ಲೀವಿನ ಒಂದು ಡ್ರೆಸ್ ಇರಲಿಲ್ಲ, ಹಾಗಾಗಿ ಇದೊಂದು ಫುಲ್ ಸ್ಲೀವಲ್ಲಿ ಇಟ್ಬಿಟ್ಟು ಸ್ಟಿಚ್ ಮಾಡಿಕೊಂಡೆ. ಚೆನ್ನಾಗಿದೆ. ಒಂದು ಸೀರೆ ಇತ್ತು, ಫಾಲ್ ಹಾಕಬೇಕಾಗಿತ್ತು. ಬ್ಲೌಸೆಲ್ಲ ಸ್ಟಿಚ್ ಮಾಡಿಟ್ಟಿದ್ದೆ. ಒಂದು ಫಾಲ್ ಹಾಕ್ಬಿಟ್ಟು ಕೊಡೋಣ ಅಂತೇಳ್ಬಿಟ್ಟು, ನಾಳೆ ಬರ್ತಾರೆ ಮತ್ತೆ ನಾಳೆ ಅರ್ಜೆಂಟಲ್ಲಿ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಇವತ್ತೇ ಒಂದು ಫಾಲ್ ಹಾಕ್ಬಿಡೋಣ ಅಂತೇಳಿ. ಸೀಮಂತ ಸ್ಯಾರಿ ಅಂತ. ಇನ್ನೂ ಅಯನ್ ಮಾಡಿಲ್ಲ, ಅಯನ್ ಮಾಡಿದ್ರೆ ಚೆನ್ನಾಗಿ ಕೂರುತ್ತೆ ನೋಡಿ. ಬಟನ್ಸ್ ಎಲ್ಲ ಮಾಡಿ ಕೂರಿಸಿದ್ದೀನಿ, ಚೆನ್ನಾಗಾಗಿದೆ. ಆ್ಯಕ್ಚುಲಿ ಡಿಸೈನ್ ಅವ್ರು ತೋರಿಸಿದ್ರು, ನಾನು ಡಿಸೈನ್ ಮಾಡಿದ್ದೀನಿ ಹಾಗೆ. ಫ್ರಂಟ್ ಅಷ್ಟೇ ಈ ಥರ ಮಾಡಿದ್ದೀನಿ. ಚೆನ್ನಾಗಿ ಐರನ್ ಎಲ್ಲ ಮಾಡಿಕೊಟ್ರೆ ಚೆನ್ನಾಗಿ ಕೂರುತ್ತೆ. ಚೆನ್ನಾಗಿದೆ ಅಲ್ವಾ ಡಿಸೈನು? ನಾನು ರೀಸೆಂಟಾಗಿ ಅಪ್ಲೋಡ್ ಮಾಡಿರೋ ಕೆಲವೊಂದು ವೀಡಿಯೋದಲ್ಲಿ ಮಿಥುನವ್ರು ಊಟ ಮಾಡೋ ವ್ಲಾಗ್ನೆಲ್ಲ ನೋಡಿದಾಗ ಕೆಲವರು ಕಮೆಂಟ್ ಮಾಡ್ತಾಯಿದ್ರಿ, ಸ್ವಲ್ಪ ಸೌಂಡ್ ಕಮ್ಮಿ ಕೊಡಿ. ಕಮೆಂಟ್ ಮಾಡ್ತಾಯಿದ್ರಿ, ನಿಮ್ಮ ಹಸ್ಬೆಂಡ್ ಲೆಫ್ಟ್ ಹ್ಯಾಂಡಲ್ಲಿ ಯಾಕೆ ಊಟ ಮಾಡ್ತಾರೆ ಅಂತ ಎಲ್ಲ ಕೇಳ್ತಾಯಿದ್ರಿ. ಅದಕ್ಕೆ ಉತ್ತರ ಹೇಳ್ತೀನಿ. ಆ್ಯಕ್ಚುಲಿ ಅವರು ಲೆಫ್ಟ್ ಹ್ಯಾಂಡ್ ಅಲ್ಲ, ಹುಟ್ಟಾನೆ ಲೆಫ್ಟ್ ಹ್ಯಾಂಡ್ ಅಲ್ಲ. ಒಂದು ಇನ್ಸಿಡೆಂಟ್ ಆಯಿತು, ಅವಾಗಿಂದ ಅವರು ಲೆಫ್ಟ್ ಹ್ಯಾಂಡಲ್ಲಿ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಇದಾಗಿ ಎಷ್ಟು ವರ್ಷ ಆಯಿತು? 7 years. 7 years ಆಯಿತು ಇದೊಂದು ಇನ್ಸಿಡೆಂಟ್ ಆಗಿಬಿಟ್ಟು. ಆಮೇಲಿಂದ ಅವರು ಲೆಫ್ಟ್ ಹ್ಯಾಂಡಲ್ಲೂ ಊಟ ಮಾಡಬೇಕಾದ ಸಿಚುವೇಶನ್, ಹಂಗಾಗಿ ಅದು ಹಂಗೆ ಕಂಟಿನ್ಯೂ ಆಗಿಬಿಡ್ತು. ಒಂದು ಆಕ್ಸಿಡೆಂಟ್ ಆಯಿತು, ಅದು ಕೇಳಿದ್ರೆ ನನಗೆ ಒಂಥರ ಇದನ್ಸುತ್ತೆ. ನೋಡೋಣ, ಇನ್ನೊಂದು ಯಾವಾಗಾದ್ರೂ ಒಂದು ವಿಡಿಯೋದಲ್ಲಿ ಡಿಟೇಲಾಗಿ ಹೇಳ್ತೀನಿ ಏನಾಯಿತು ಅಂತ, ಇನ್ಸಿಡೆಂಟ್ ಏನು ನಡೀತು. ಒಂದು ರೈಟ್ ಹ್ಯಾಂಡಲ್ಲಿ ಬರೆಯೋದು, ಊಟ ಮಾಡೋದು, ನಮಗೆ ರೈಟ್ ಹ್ಯಾಂಡ್ ಎಷ್ಟು ಇಂಪಾರ್ಟೆಂಟ್ ಅಲ್ವಾ. ಅದೇ ನಮ್ಮ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಒಂದು ಆಕ್ಸಿಡೆಂಟಿಂದ. ಅದು ಹೆಂಗಾಯಿತು ಏನು ಅನ್ನೋದನ್ನೆಲ್ಲ ನಾನು ಇನ್ನೊಂದು ಬ್ಲಾಗಲ್ಲಿ ಹೇಳ್ತೀನಿ ಡಿಟೇಲಾಗಿ. ಅದೇ ಕೇಳ್ತಾ ಇದ್ರಿ ಅಲ್ವಾ, ನಿಮ್ಮ ಹಸ್ಬೆಂಡ್ ಯಾಕೆ ಲೆಫ್ಟ್ ಹ್ಯಾಂಡಲ್ಲಿ ಊಟ ಮಾಡ್ತಾರೆ, ನಿಮ್ಮ ಹಸ್ಬೆಂಡ್ ಲೆಫ್ಟ್ ಹ್ಯಾಂಡಾ ಅಂತೆಲ್ಲ ಕೇಳ್ತಾ ಇದ್ರಿ ಅಲ್ವಾ. ಅವರು ಬೈ ಬರ್ತಿಂದನೇ ಏನು ಲೆಫ್ಟ್ ಹ್ಯಾಂಡ್ ಅಲ್ಲ, ಒಂದು ಆಕ್ಸಿಡೆಂಟ್ ಆಯಿತು, ಅವಾಗಿಂದ ಲೆಫ್ಟ್ ಹ್ಯಾಂಡಲ್ಲಿ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಅವ್ರ ಹ್ಯಾಂಡ್ ರೈಟಿಂಗ್ ಎಲ್ಲ ಎಷ್ಟು ಸಖತ್ತಾಗಿದೆ ಗೊತ್ತಾ, ಒಂದ್ಸಲ ತೋರಿಸ್ತೀನಿ. ಆ ರೈಟ್ ಹ್ಯಾಂಡಲ್ಲಿ ಬರೆಯುವಾಗಲೇ ಎಷ್ಟು ಸಖತ್ತಾಗಿತ್ತು. ಇವಾಗ ಲೆಫ್ಟ್ ಹ್ಯಾಂಡಲ್ಲಿ ಬರೆಯೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದಾರೆ, ಇವಾಗಲೂ ಚೆನ್ನಾಗಿರುತ್ತೆ. ನನ್ನ ಹ್ಯಾಂಡ್ ರೈಟಿಂಗ್, ನನ್ನ ಬಲ್ಲೆ ಕೈಲಿ ಬರೋದು ಅಷ್ಟು ಚೆನ್ನಾಗಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇವರ ಹ್ಯಾಂಡ್ ರೈಟಿಂಗು. ರೈಟ್ ಹ್ಯಾಂಡಲ್ಲೂ ಬರೀತಾರೆ, ಲೆಫ್ಟ್ ಹ್ಯಾಂಡಲ್ಲೂ ಬರೀತಾರೆ ಅಲ್ವಾ. ಅದಾದಮೇಲೆ ಅಭ್ಯಾಸ ಮಾಡಿಕೊಂಡು ಇವಾಗ ಲೆಫ್ಟ್ ಹ್ಯಾಂಡಲ್ಲೂ ಬರೀತಾರೆ, ಬೇಕಾದರೆ ರೈಟ್ ಹ್ಯಾಂಡಲ್ಲೂ ಬರೀತಾರೆ. ಏನಾಗಿದ್ದು ಏನು ಅನ್ನೋ ವಿಡಿಯೋನ ಇನ್ನೊಂದ್ಸತಿ ಡಿಟೇಲಾಗಿ ಹೇಳ್ತೀನಿ. ಒಂಥರ
ನಮಗೆ ಒಂಥರ ಭಯ ಆಗುತ್ತೆ ಆ ಇನ್ಸಿಡೆಂಟ್ನ ನೆನೆಸ್ಕೊಂಡ್ರೆ. ಇವ್ರು ಹೇಳಿದ್ದನ್ನ ಇಮ್ಯಾಜ್ ಮಾಡಿಕೊಂಡೇ ನನಗೊಂಥರ ಅನಿಸಿತ್ತು. ಅದನ್ನು ನೆಕ್ಸ್ಟ್ ಟೈಮ್ಗೆ ಹೇಳ್ತೀನಿ. ನಿಮ್ಮ ಕ್ವೆಶನಿಗೆ ಆನ್ಸರ್ ಸಿಕ್ತು ಅಂತ ಅನ್ಕೋತೀನಿ. ಕೇಳ್ತಾನೇ ಇರ್ತಿದ್ರು, ನಿಮ್ಮ ಹಸ್ಬೆಂಡ್ ಲೆಫ್ಟ್ ಹ್ಯಾಂಡಲ್ಲಿ ಯಾಕೆ ಊಟ ಮಾಡ್ತಾರೆ ಅಂತ ಎಲ್ಲ, ಹಾಗಾಗಿ ಹೇಳಿದೆ. ಕರೆಂಟ್ ಇಲ್ಲ, ಬ್ರೈಟ್ನೆಸ್ಸೇ ಇಲ್ಲ, ಒಳ್ಳೆ ಕತ್ಲಲ್ಲಿ ಕುತ್ಕೊಂಡು ಮಾತಾಡೋ ಥರ ಅನ್ನಿಸ್ತಾ ಇದೆ. ಕರೆಂಟ್ ಹೋಗ್ಬಿಡ್ತು, ಅರ್ಧಂಬರ್ಧ ಫಾಲ್ ಹಾಕಿಟ್ಟಿದ್ದೀನಿ. ಮಧ್ಯಾಹ್ನ ತನಕ ಇರ್ತೀವಿ ಅಷ್ಟೇ, ಮಧ್ಯಾಹ್ನದ ಮೇಲೆ ಹೋಗ್ತೀವಿ. ಇವತ್ತೇನು ಕಸ್ಟಮರು ಇಲ್ಲ. ನೆಕ್ಸ್ಟ್ ನಾವು ಶಾಪ್ ಎಲ್ಲ ಕ್ಲೋಸ್ ಮಾಡಿಕೊಂಡು ಒಂದು 12 ಗಂಟೆ ಅಷ್ಟೊತ್ತಿಗೆ ಅಜ್ಜಿ ಮನೆಗೆ ಬಂದ್ವಿ. ನೋಡ್ಬೋದು ಎಷ್ಟು ಪಿಂಪಲ್ಸ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಆಂಟಿ ಎಲ್ಲ ಇದ್ದರು. ಇವತ್ತೆಲ್ಲ ಹಬ್ಬ ಅಲ್ವಾ, ಎಲ್ಲರೂ ಫ್ರೀಯಾಗಿ ಆರಾಮಾಗಿದ್ರು. ಹಾಗಾಗಿ ನಾವು ಬಂದಿದ್ವಿ. ಇನ್ನು ಎಳ್ಳು ಬೆಲ್ಲ ಮಾಡಿಲ್ಲ. ನೋಡಿ ಹಬ್ಬದ ದಿನ ಇವಾಗ ನಿದ್ದೆ ಮಾಡಿ ಎದ್ದಿದ್ದಾನೆ. ಟೈಮು 12 ಗಂಟೆ. ಚೆನ್ನಾಗಿದೆ ಇಟ್ಟದು. ಕುಯ್ತಾ ಇರಿ ಅಷ್ಟೇ. ನಮ್ಮ ಆಂಟಿ ಇವಾಗ ಎಂತಾದ ಹೆಸರಮ್ಮ? ನಮ್ಮ ಆಂಟಿ ಇವಾಗ ಎಳ್ಳು ಬೆಲ್ಲಕ್ಕೆ ರೆಡಿ ಮಾಡ್ತಾ ಇದ್ದಾರೆ, ಕೊಬ್ಬರಿ ಕುಯ್ತಿದ್ದಾರೆ. ನಾಗಮ್ಮ ಎಲ್ಲರಿಗೂ ಒಂದು ಹಾಯ್ ಅನ್ನಮ್ಮ. ಎಲ್ಲರಿಗೂ ವಿಶ್ ಮಾಡು ಸಂಕ್ರಾಂತಿ ಹಬ್ಬದ್ದು. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅನ್ನೋ. ಎಳ್ಳು ಬೆಲ್ಲ ಇನ್ನು ತಿಂದಿಲ್ವಲ್ಲ, ತಿಂದು ಮಾತಾಡೋಣ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಏಟಾ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳಿ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಚಂದ ಹೇಳಿದ್ರಲ್ಲ, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿದ್ರಲ್ಲ. ನಾನಂತೂ ಬರೀ ಒಳ್ಳೇದೇ ಮಾತಾಡೋದಪ್ಪ. ಎಲ್ಲ ಒಳ್ಳೆ ಮಾತಾಡೋದು. ಆಮೇಲೆ ನಮ್ಮ ಆಂಟಿ ಎಳ್ಳು ಬೆಲ್ಲ ಮಾಡಿಕೊಟ್ಟಿದ್ರು. ಮಿಥುನವ್ರು ಅದನ್ನ ಫಸ್ಟ್ ಟೈಮ್ ತಿಂದಿದ್ರು. ಇನ್ಮೇಲಿಂದ ಬರೀ ಒಳ್ಳೇದೇ ಮಾತಾಡ್ಬೇಕು, ಓಕೆನಾ? ಆಂಟಿ ಮನೇಲಿ ಪಲಾವ್ ಮೊಸರು ಬಜ್ಜಿ ಮಾಡಿದ್ರು, ಊಟ ಮಾಡ್ಕೊಂಡು ಬಂದ್ವಿ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.